ನಿಮಗೆ ಗೊತ್ತು ನಾನು ರಾಜಕೀಯದವನಲ್ಲ ಅಂತ. ಈಗ ತಮ್ಮನ್ನ ಭೇಟಿ ಮಾಡಲೇಬೇಕು, ಮಾತಾಡಿಸ್ಲೇಬೇಕು. ಪ್ರಯತ್ನಗಳ ಮೇಲೆ ಪ್ರಯತ್ನ, ಹೊಸತನ, ಹೊಸದೊಂದು ಜನರನ್ನ ಒಂದು ಕಡೆ ಬೇರೆ ಕಡೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ನಿರಂತರವಾಗಿ ಸೋಲು ಗೆಲುವಲ್ಲ, ಗೆಲುವು ಸೋಲಲ್ಲ ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನದೇ ಆದಂತಹ ಛಾಪನ್ನ ಕನ್ನಡ ಚಿತ್ರರಂಗದಲ್ಲಿ ಮೂಡಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟ ಯಾರೋ ಯಾರೋ ಯಾರ ಉಪೇಂದ್ರ. ಈಗೇನ್ ಮಾಡ್ಬೇಕು ಉಪೇಂದ್ರನ? ಕರಿಬೇಕಾ? ನಾನು 12 ಗಂಟೆಗೆ ಫಿಕ್ಸ್ ಮಾಡಿದ್ದೀನಿ ನಿಮ್ಗೆ. ಎಷ್ಟು ಗಂಟೆಗೆ? ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಿಕ್ಕನ್ನ ಬದಲಾಯಿಸುವಂತ ಪ್ರಯತ್ನಗಳನ್ನ ಮಾಡಿದಂತ ಉಪೇಂದ್ರ ರವರು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ನಿರ್ಮಾಪಕರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ಗಾಯಕರಾಗಿದ್ದಾರೆ, ನಟರಾಗಿದ್ದಾರೆ, ಚಿತ್ರಕಲೆ ಎಲ್ಲ ಪ್ರತಿಭೆಗಳು ಕೂಡ ಅವ್ರ ತಲೆ ಒಳಗಡೆ ಇದೆ. ಸೊ ಅವರನ್ನ ಈ ಕನಕೋತ್ಸವ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಮಿಸ್ಟರ್ ಉಪೇಂದ್ರ ಅವರು ದಯವಿಟ್ಟು ಬರಬೇಕು. ಯಾರು ಇಲ್ಲ ಇಲ್ಲಿ ನಡೆಯಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ತಟ್ಟರಲ್ಲ. ಉಪೇಂದ್ರ ಅವರು ಈ ರಾಜ್ಯದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಗೆ 2002ರಿಂದ 2010ವರೆಗೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಈ ರೈತರ ಉಳಿವಿಗೋಸ್ಕರ ನನ್ನ ಕೈಲಾದಂಥ ಅಳಿಲು ಸೇವೆ ಮಾಡಬೇಕು ಅಂತೇಳಿ ಉಚಿತವಾಗಿ ನಂದಿನಿಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅವ್ರಿಗೆ ಈಗ ಮೈಕನ್ನು ಕೊಡ್ತಾ ಇದ್ದೇನೆ. ಅವರೇ ಉಳಿದಿದ್ದು ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮನ್ನ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಇವರು ಹೊಸದಲ್ಲ, ಕನಕಪುರಕ್ಕೆ ಅನೇಕ ಬಾರಿ ನಮ್ಮ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಅವ್ರದ್ದು ಸಿನಿಮಾ ಕ್ಯಾಸೆಟ್ ರಿಲೀಸು ಯಾವುದದು 15 ವರ್ಷದಿಂದ ರವಿಚಂದ್ರನ್ ಕೋಡಿಹಳ್ಳಿನಲ್ಲಿ ನಾವು ಕ್ಯಾಸೆಟ್ ರಿಲೀಸ್ ಮಾಡಿದ್ವಿ. ಯಾವುದು? ಅಲ್ಲ, ನ್ಯೂಸ್ ಕರೆಕ್ಟ್. ಆವಾಗ ಬಂದಿದ್ರು ಕ್ಯಾಸೆಟ್ ರಿಲೀಸ್ಗೆ. ಯಾವಾಗಲೂ ಕೋಡಹಳ್ಳಿನಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ರಿ 18 ವರ್ಷದಿಂದ ಆಲ್ಮೋಸ್ಟ್. ಸೊ ಅದಾದ್ಮೇಲೆ 2-3 ಸಾರಿ ಬಂದಿದ್ದೀರಾ. ಈಗ ಮತ್ತೆ ನಿಮ್ಮನ್ನ ಕರೆಸುವಂತ ಅವಕಾಶ ದಯವಿಟ್ಟು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಈ ತರ ಸೌಂಡ್ ಕೇಳಿ ಬಹಳ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ನೋಡಿ ಈ ಉತ್ಸವ ಎಷ್ಟು ಅದ್ಭುತವಾಗಿದೆ ಅನ್ನೋದಕ್ಕೆ ಈ ನಿಮ್ಮ ಆ ಸ್ಮೈಲು, ಆ ನಗು, ಆ ಘೋಷಣೆ, ಆ ಕೂಗ್ತಿರೋದೇ ಸಾಕ್ಷಿ. ಇದಕ್ಕೆಲ್ಲ ಕಾರಣ ನೋಡಿ, ಅವ್ರಿಗೆ ಇವಾಗ ನಾನು ಕ್ಯಾರಮನಲ್ಲಿ ಕೂತಾಗ ಒಂದು 10 ನಿಮಿಷ 15 ನಿಮಿಷ ಮಾತಾಡ್ತಿದ್ರೆ, ಸರ್ ಬಿಗಿನಿಂಗಿಂದ ಎಂಟವರೆಗೆ ಬರೀ ನಿಮ್ಮದೇ ಸರ್, ಮುಗಿಯೋದೇ ಇಲ್ಲ ನಿಮ್ಮ ಬಗ್ಗೆ ಕೇಳ್ತಾ ಇದ್ರೆ, ಅಷ್ಟು ವಿಷಯಗಳಿದ್ದಾವೆ. ಈ ಉತ್ಸವಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬೇಕು ಅವ್ರನ್ನ. ಈ ಥರ ಎಷ್ಟೋ ಉತ್ಸವಗಳು ಬೇರೆ ಬೇರೆ ಕಡೆ ಮಾಡ್ತಿದ್ದೀರಾ ನೀವು ಅದ್ಭುತವಾಗಿ. ತುಂಬ ಸಂತೋಷ ಆಯ್ತು ಸರ್ ನಿಜವಾಗ್ಲು. ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಸರ್,
ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಈ ಎನರ್ಜಿ ಎಲ್ಲಿಂದ ಬರುತ್ತೆ ಇವ್ರಿಗೆ ಅಂತ. ಎಲ್ಲಿ ನೋಡಿದ್ರು ಇವರೇ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ನೈಟ್ ಆ್ಯಂಡ್ ಡೇ ಮಾಡ್ತಾನೆ ಇರ್ತಾರೆ. ಆ ಸ್ಪಿರಿಟ್ ಎಲ್ಲಿಂದ ಬರುತ್ತೆ ಸರ್? ಎಲ್ಲಿಂದ ಬರುತ್ತೆ ಹೇಳಿ? ಇಲ್ಲಿಂದ. ಕನಕಪುರದಲ್ಲಿರೋ ಜನಗಳ ಪ್ರೀತಿ, ಆ ಅಭಿಮಾನ, ನಿಮ್ಮ ಆಶೀರ್ವಾದದಿಂದ ಈ ಒಂದು ಶಕ್ತಿ. ಅದಕ್ಕೆ ನೋಡಿ ಕನಕಪುರ ಹೆಂಗಿದೆ. ನಿಜ ಹೇಳ್ಬೇಕಾದ್ರೆ ಕನಕಪುರಕ್ಕೆ ನಾನು ಎಲ್ಲೂ ನಾನು ಹೇಳ್ಕೊಂಡಿರಲಿಲ್ಲ. ಒಂದು ವಿಷಯ ಹೇಳ್ತೀನಿ, ನಾನು ಫಸ್ಟ್ ಬಣ್ಣ ಹಾಕಿದ್ದು ಇಲ್ಲಿ ಕನಕಪುರದಲ್ಲಿ, ನಂಬ್ತೀರಾ? ಸುಮಾರು 35 ವರ್ಷದ ಹಿಂದೆ ಕಾಶಿನಾಥ್ ಸಾರ್ದು ಅನಂತನ ಅವಾಂತರನ ಪಿಕ್ಚರಲ್ಲಿ ಕಾಮಣ್ಣನ ಪಾರ್ಟ್ ಮಾಡಿದ್ದು ಇಲ್ಲೇ. ಆಗೇನಿಲ್ಲ, ಬರೀ ಒಂದು ಸಿಂಗಲ್ ರೋಡ್ ಇತ್ತು. ನಮ್ದು ಮ್ಯಾಕ್ಸಿಮಮ್ ಅಂದರೆ ಇಲ್ಲೇ ನಮ್ಮ ಸಾಂಗ್ ಎಲ್ಲ ಶೂಟಿಂಗು. ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ, ಆ ಸಾಂಗು ಫಸ್ಟು ಇಲ್ಲ ಹಾಕಿದ್ದು. ಬಟ್ ಈಗ ಬರ್ತಾ ಇದ್ರೆ ನಾನು ನೋಡಿದ ಕನಕಪುರಕ್ಕೂ ಈ ಕನಕಪುರಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಕಾರಣಕರ್ತರೆ ನೋಡಿ ಇಲ್ಲಿ ಇಬ್ರು ಬಿಗ್ ಬ್ರದರ್ಸ್. ಖಂಡಿತ ಎಷ್ಟು ಏನು ಹೇಳಿದ್ರು ಕೂಡ ಕಡಿಮೆನೇ ಅವ್ರಗಳ ಬಗ್ಗೆ. ಆ ಬರ್ತಿರ್ಬೇಕಾದ್ರೆ ನೋಡಿದ್ರೆ ನನಗೆ ಯಾವುದೋ ಅಮೇರಿಕಲ್ ಬಂದಂಗಾಯ್ತು. ಈ ಕಡೆ ಆ ಕಡೆ ಹಾಸ್ಪಿಟಲ್ಲು. ಸರ್ ಅದ್ಭುತ ಸರ್, ನಿಜವಾಗಳು ತುಂಬ. ನಾನು ಮುಖಸ್ತುತಿ ಮಾಡ್ತಿಲ್ಲ, ನಿಜವಾಗ್ಲೂ ನನಗೇನು ಫೀಲ್ ಆಯಿತು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಗೊತ್ತು ನಾನು ರಾಜಕೀಯದವನಲ್ಲ ಅಂತ, ಆದರೂ ಹೊಗಳ್ತಾ ಇದ್ದೀರಿ, ಲೆಕ್ಕ ಹಾಕ್ಕೊಳ್ಳಿ. ನನಗೆ ಅಷ್ಟು ಖುಷಿ ಆಯ್ತು ಈ ಏರಿಯಾಗೆ ಬಂದು. ಹೆಸರಲ್ಲೇ ಕನಕ ಅಂತಿದೆ, ಚಿನ್ನ, ಕನಕಪುರ. ಒಳ್ಳೇದಾಗಲಿ. ಇದೇ ಥರ ಉತ್ಸವಗಳು ನಡೆಸ್ತಾ ಇರಿ. ಯಾವಾಗ ಫ್ರೀ ಇರ್ತೀರೋ ಅವಾಗೆಲ್ಲ ಕರೀತಾ ಇರಿ, ಬರ್ತಾ ಇರ್ತೀವಿ. ಒಳ್ಳೇದಾಗಲಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಒಳ್ಳೆ ವ್ಯಕ್ತಿಗಳ ಮೇಲೆ, ಒಳ್ಳೆ ಕೆಲಸಗಾರರ ಮೇಲೆ ಇರಲಿ. ಥ್ಯಾಂಕ್ ಯು. ಐ ಲೈಕ್ ಇಟ್ ಕಾಂತ. ಥ್ಯಾಂಕ್ ಯು. ನಮಸ್ಕಾರ. ಉಪೇಂದ್ರ ಅವ್ರಿಗೆ ಅವ್ರದ್ದೇ ಒಂದು ಸ್ಪೆಷಲ್ ಟೇಸ್ಟು, ಅವ್ರದ್ದೇ ಆದಂಥ ಒಂದು ಇತಿಹಾಸ. ಶ್ರೀನಿವಾಸ್ ಮಾನೆ ಕೋಳಿವಾಡ MLA ಅವರು ಕೂಡ ಬಂದಿದ್ದಾರೆ. ಕೂತ್ಕೊಳ್ಳಿ, ಅಲ್ಲಿಗೆ ಬರ್ತೀನಿ, ಆಮೇಲೆ ಕರೆಸ್ತೀನಿ ನಿಮ್ಮನ್ನ. ಎಲ್ಲೋ ಕುಂಡಿಸಿ ಹಿಂದೆಡೆ ಸೋಫಾ ಮೇಲೆ. ಭಾಳ ಸಂತೋಷ. ನಾನು ಕನಕಪುರದ ಎಲ್ಲ ಜನತೆಯ ಪರವಾಗಿ, ಮಕ್ಕಳ ಪರವಾಗಿ, ಹಿರಿಯರ ಪರವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಬನ್ನಿ, ಆಡಾಡ್ತಾರ? ಇಲ್ಲ, ನಾನು ಆಮೇಲೆ ಮಾತಾಡ್ತೀನಿ, ಮಧ್ಯದಲ್ಲಿ ಮಾತಾಡ್ತೀನಿ. ಅವ್ರ ಪರ್ಫಾರ್ಮೆನ್ಸ್ ಮಾಡಲಿ. ನಾನು ಆಮೇಲೆ ಕೆಲವು ವಿಚಾರನ ಆಮೇಲೆ ಒಂದು 5 ನಿಮಿಷ ಮಾತಾಡ್ತೀನಿ ನಿಮ್ಮ ಹತ್ರ. ಓಕೆ, ಸನ್ಮಾನ ಹೀಗೆ ಮಾಡ್ತೀನಿ, ಆಮೇಲೆ ಬೇಕಿ ಮಾತು. ಆಮೇಲೆ ಹಾಡು ಹೇಳಿ. ಒಪ್ಪಿಕೊಂಡೋರು ದಡ್ಡರಲ್ಲ. ಅಪ್ಪ ಅಮ್ಮನ ಯಾರು ಇಲ್ಲ ಇಲ್ಲಿ, ನನಗೆ ನಾನೇ ಅಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹಲೋ, ಈಗ ಹಾಡು ಹೇಳಬೇಕು, ಡೈಲಾಗ್ ಮುಗಿಸ್ಬೇಕು. ಒಂದು ಸುರೇಶ್ ಅವರು ನಿಮಗೆ ಹೇಳಿದ್ರು, 3 ತಂಡ, ನಮ್ಮ ಲೋಕಲ್ ತಂಡ, ಬೆಂಗಳೂರು ದಕ್ಷಿಣ ಜಿಲ್ಲೆ ತಂಡ ಯಾವ ರೀತಿ ಪ್ರತಿಭೆಗಳ ತಯಾರಾಗಿದೆ ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರು ಹೋಗಿ ಪ್ರದರ್ಶನವನ್ನು ಮಾಡ್ಬೋದು. ಸೊ ಆ ರೀತಿ ನಮ್ಮ ಪ್ರತಿಭೆಗಳು ತಯಾರಾಗ್ತಾ ಇದೆ. ನೆಕ್ಸ್ಟು 27ನೇ ಇಲ್ಲ 28 ಜನವರಿ ಏನು ಕನಕೋತ್ಸವ ಮಾಡ್ತಾ ಇದ್ದೀರಿ, ಇದಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸ್ಗೆ ನಮ್ಮ ಮಕ್ಕಳುಗಳು ತಯಾರಾಗಬೇಕು. ಇದೇ ಕನಕಪುರದ ಉತ್ಸವ, ಕನಕೋತ್ಸವ. ಅದಕ್ಕೆ ನೀವೆಲ್ಲ ರೆಡಿ ಆಗಬೇಕು. ಉಪೇಂದ್ರ ಅವರು ಡೈಲಾಗ್ ಅರ್ಧ ಮಾತ್ರ ಹೇಳಿದ್ದಾರೆ, ಪೂರ್ತಿ ಹೇಳಬೇಕು. ಜೊತೆಗೆ ಒಳ್ಳೆ ಗಾಯಕರು ಕೂಡ. ಸೊ ಸಾಕಷ್ಟು ಸಾಂಗ್ಸ್ ಬರೆದಿದ್ದಾರೆ, ಸಾಂಗ್ಸ್ ಹಾಡಿದ್ದಾರೆ, ಕತೆ ಬರೆದಿದ್ದಾರೆ, ಸಿನಿಮಾ ತೆಗೆದಿದ್ದಾರೆ, ಡೈಲಾಗ್ಸ್ ಹೇಳಿದ್ದಾರೆ. ಎಲ್ಲವೂ ಕೂಡ ವಿಭಿನ್ನವಾಗಿರ್ತದೆ. ಸೊ ಈಗ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಓಕೆ ಸರ್. ಯಾವ ಹಾಡು ಹೇಳಬೇಕು? ಹೇಳ್ಕಳಕ್ಕೊಂದೂರು
ತಾಲೆ ಮ್ಯಾಗೊಂದ್ಸೂರು ಮನಗಕ್ಕೆ ಭೂಮ್ ತಾಯಿ ಮಂಚ ಕೈ ಹಿಡ್ದೋಳ್ ಪುಟ್ ನಂಜಿ ನೆಗತ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪರ್ಪಂಚ ಚಾಂದನಿ ಓ ಚಾಂದನಿ ಸಾಕಾ ಓಕೆ 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 ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ 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 ಸಾಕಲ್ವಾ ಇನ್ನು ಡೈಲಾಗ್ ಹೇಳೋಣ ಡೈಲಾಗು ಹಾಡು ಸಾಕಲ್ಲ ನಿನ್ನಿ ಅಳಕು ಪಳಕು ತಳಕು ಪುಳುಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೆದು ಕಾದು ಕೆಂಡವಾಗಿದೆ ನನ್ನ ಕಪಾಲ ಕಾಂತ ಕೊಂಡಿ ಎಲ್ಲಿದೆ ಕೊಂಡಿ ಕೊಂಡಿ ಎಂಬುದು ಕನಕ ಕಿಂಡಿ ಎಲ್ಲ ಬಕಾಸುರ ಬೇಡುವ ಭಕ್ಷ್ಯ ಭೋಜ್ಯಗಳ ಬಂಡಿ ಎಲ್ಲ ಕಾಂತ ಐ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ಥ್ಯಾಂಕ್ ಯು ಓಕೆ ಅಮ್ಮ ಓಕೆ ಅಮ್ಮ ಓಕೆ 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 Thank you. ಬರಿವೋಳು ಲಕ್ಷ್ಮಿಗೆ ಬರಿವೋಳು ಮಾತ ತೋಡ್ರಿಗೆ ಬರಿವೋಳು ನಾನಿಲ್ಲದೆ ಎಲ್ಲ ತೋರಿಸೋ ತರ ಕೆಲಸ ಮಾಡೋಳು ನಾಳು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್. ತಾವು ಬಂದು ಬಹಳ ಹಳೆ ಹಾಡುಗಳು, ಅರ್ಥಗರ್ಭಿತವಾದಂಥ ಹಾಡು, ಮುಂದಿನ ಭವಿಷ್ಯವನ್ನು ನಮ್ಮ ಯುವಕರು ಯಾವ ರೀತಿ ನೋಡಬೇಕು ಅಂಥೇಳಿ 20 ವರ್ಷದಿಂದನೇ ಕನಸ್ಕೊಂಡು ಇವತ್ತು ಅದು ನಿಜ ಆಗ್ತಾ ಇದೆ. ತಮಗೆ ವಂದನೆಗಳು, ಧನ್ಯವಾದಗಳು. ಇನ್ನೂ ಶುಭವಾಗಲಿ. ಇನ್ನು ನಿಮ್ಮ ಮುಂದಿನ ಎಲ್ಲ ಚಿಂತನೆಗಳು ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ. ನಮ್ಮೆಲ್ಲ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಹೊಸ ಆಯಾಮಗಳನ್ನು ತೋರಿಸುವಂಥ ನಿಟ್ಟಿನಲ್ಲಿ ತಮ್ಮ ಕಥೆಗಳು ಬರಲಿ ಅಂತ ಹೇಳಿ ನಾನು ಆಶಿಸ್ತಾ ತಮಗೆ ಶುಭವನ್ನು ಕೋರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಬರಿವೋಳು ಈಗ ಬರಿ